ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಈಗ ಪಡೆದುಕೊಂಡಿರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದಲ್ಲಿ ಸದ್ಯ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವಂಥ ಕೆಲಸ ಆಗ್ತಿರುವಂಥದ್ದು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈಗ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿ ಪ್ರತಿಭಟನೆ ಕೂಡ ಆಗಿ ಮಾಡ್ತಿರುವಂಥದ್ದು ಗಮನಿಸಬಹುದು. ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಸೇರಿರುವಂಥದ್ದು. ಇದೇ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈಗ ರೈತರು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರಲ್ಲಿ ಕೂಡ ಈಗ ರೈತರು ಇರುವಂಥದ್ದು. ನಮಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ತುಂಬೆಲ್ಲ ಕೂಡ ಇಲ್ಲಿ ರೈತರು ಪ್ರತಿಭಟನೆಯನ್ನು ಕೂಡ ಈಗ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ರೈತರು ಇರುವಂಥದ್ದು. ಬೆಳಗಾವಿ, ಬೈಲಹೊಂಗಲ್, ಕಿತ್ತೂರು, ಗೋಕಾಕ್, ಚಿಕ್ಕೋಡಿ ಸೇರಿದರೆ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಕೊಡಬೇಕು ಅಂತೇಳಿ ಕಳೆದ 9 ದಿನಗಳಿಂದ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಈವರೆಗೂ ಯಾವ ಸರ್ಕಾರಗಳು ಕೂಡ ಈಗ ನ್ಯಾಯಯುತವಾದಂಥ ಬೇಡಿಕೆಗೆ ಮುಂದಾಗ್ತಿಲ್ಲ. ಹಾಗಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದು. ರೈತರಿಗೆ ನಮಗೆ ನ್ಯಾಯವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಒಡೆದಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ನ್ಯಾಯಯುತವಾದಂಥ ಅಂದರೆ 3,500 ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ನನ್ನ ಹಿಂಬದಿಯಲ್ಲಿ ಕೂಡ ಈಗ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ. ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು. ಇಲ್ಲಿ ಟ್ರ್ಯಾಕ್ಟರ್ಗಳನ್ನು ಅಂದರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ರ್ಯಾಕ್ಟರ್ಗಳನ್ನು ತಡೆದು ಇಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದಿರುವಂಥದ್ದು. ನನ್ನ ಹಿಂಬದಿಯಲ್ಲಿ ಕೂಡ ಕಿಲೋಮೀಟರ್ ಗಟ್ಟಲೆ ಕೂಡ ಸಾಕಷ್ಟು ವಾಹನಗಳು ಕೂಡ ಅಲ್ಲಿಯೇ ನಿಂತಿರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಇಲ್ಲಿ ನಡು ರಸ್ತೆಯಲ್ಲೇ ರೈತರು ಕೂಡ ಈಗ ಬಿಡಾರವನ್ನು ಹೊಡಿತಾರೆ. ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಸಿಗಬೇಕು. ಹಾಗಾಗಿ ನ್ಯಾಯಯುತವಾದಂಥ ಬೇಡಿಕೆ ಸಿಗದೇ ಇದ್ದರೆ ನಾವು ಈ ಒಂದು ಹೋರಾಟವನ್ನು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಗ ರೈತರು ಹೇಳ್ತಿರುವಂಥದ್ದು. ಜೊತೆಗೆ ಈ ಒಂದು ಭಾಗದಲ್ಲಿ ನೋಡ್ಬೋದು ರೈತರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಈ ಬಾರಿ ಅಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಾಕಷ್ಟು ಪೊಲೀಸರು ಕೂಡ ಈಗ ಅವರನ್ನು ಒಳಗೆ ಕಳಿಸುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಒತ್ತಾಯ ಪೂರ್ವಕವಾಗಿ ಅವರನ್ನು ಹೊರಗೆ ಅಂದರೆ ರಸ್ತೆ ಪಕ್ಕಕ್ಕೆ ಸರಿಸುವ ಕೆಲಸ ಆಗ್ತಿರುವಂಥದ್ದು. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗಿದೆ. ಇಲ್ಲಿ ರೈತರ ಬಿಸಿ ಕೂಡ ಈಗ ಸರ್ಕಾರಕ್ಕೆ ಇಲ್ಲಿ ಪೊಲೀಸರಿಗೆ ಕೂಡ ತಟ್ಟಿರುವಂಥದ್ದು. ಸುಮಾರು 9 ದಿನಗಳಿಂದ ಕೂಡ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗಿರಲಿಲ್ಲ. ಆದರೆ ಇಲ್ಲಿರುವಂಥ ಸಚಿವರು ಜೊತೆಗೆ ಇಲ್ಲಿರುವಂಥ ಶಾಸಕರು ಜೊತೆಗೆ ಇಲ್ಲಿರುವಂಥ ಮಂತ್ರಿಗಳು ಕೂಡ ರೈತರ ಸಮಸ್ಯೆಗೆ ಮುಂದಾಗಿರಲಿಲ್ಲ. ಹಾಗಾಗಿ ಸಾಕಷ್ಟು ರೈತರು ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಹೋಗಿತ್ತು. ಪ್ರಮುಖವಾಗಿ ಗುರ್ಲಾಪುರದಲ್ಲಿ ಆರಂಭ ಆದಂಥ ಈ ಒಂದು ಹೋರಾಟ ಈಗ ರಾಜ್ಯಾದ್ಯಂತ ಕೂಡ ವ್ಯಾಪಿಸಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ರೈತರು ಪಟ್ಟನ್ನು ಹಿಡಿದಿರುವಂಥದ್ದು. ಆದರೆ ಸರ್ಕಾರ ಈವರೆಗೂ ಕೂಡ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ನಡೆಯುವಂಥ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳದೇ ಇದ್ದರೆ ಅದು ಮತ್ತಷ್ಟು ರೈತರ ಕಿಚ್ಚು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಗಮನಿಸ್ಬೋದು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇಲ್ಲಿ ತಡೆದು ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು. ರೈತರನ್ನು ಮನವೊಲಿಸುವ ಕೆಲಸವನ್ನು ರೈತ ಮುಖಂಡರ ಮನವೊಲಿಸುವ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅಂದರೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೀವು ಅಲ್ಲಿ ರಸ್ತೆ ಪಕ್ಕದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮನವೊಲಿಸುವ ಕೆಲಸ ಆಗ್ತಿರುವಂಥದ್ದು. ಜೊತೆಗೆ ಅವರನ್ನು ಒತ್ತಾಯಪೂರ್ವಕವಾಗಿ ವಶಕ್ಕೆ ಪಡೆಯುವ ಕೆಲಸಕ್ಕೆ ರೈತರು ಅಂದರೆ ಪೊಲೀಸರು ಮುಂದಾಗಿದ್ದರು. ಅದಕ್ಕೆ ರೈತರು ಸೊಪ್ಪನ್ನು ಹಾಕದೆ ಏಕಾಏಕಿ ಬಂದು ಈ ಒಂದು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅವರನ್ನು ಅಂದರೆ ರಸ್ತೆ ಪಕ್ಕಕ್ಕೆ ಕಳಿಸುವಂಥ ಕೆಲಸಕ್ಕೆ ಕೂಡ ಈಗ ಮುಂದಾಗ್ತಿರುವಂಥದ್ದು. ಸಾಕಷ್ಟು ಪೊಲೀಸರು ಕೂಡ ಇರುವಂಥದ್ದು. ಆದರೆ ರೈತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಅವರ ಕೈ ಮೀರಿ ಕೂಡ ಸದ್ಯ ಈ ಒಂದು ಹೋರಾಟ ಕೂಡ ಈಗ ಹೋಗಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರು ಕೂಡ ಇಲ್ಲಿ ಬಂದಿರುವಂಥದ್ದು. ರೈತರು ಬಂದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು.
ಪೊಲೀಸರು ಇರ್ಬೋದು ಅಥವಾ ಸಾಕಷ್ಟು ಬಸ್ಗಳನ್ನು ಕೂಡ ಅವರನ್ನು ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು ನೋಡ್ಬೋದು. ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಯಾವುದೇ ರೀತಿಯಾದಂಥ ಏನು ಅದಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಈಗ ಸದ್ಯ ಅವರನ್ನು ಅಂದರೆ ಪ್ರತಿಭಟನಾ ಸ್ಥಳದಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಏನು ರಸ್ತೆ ಪಕ್ಕಕ್ಕೆ ಕಳಿಸುವಂಥ ಕೆಲಸಕ್ಕೆ ರೈತರು ಸದ್ಯ ಈಗ ಪೊಲೀಸರು ಸದ್ಯ ಈಗ ಮುಂದಾಗಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಬೆಳಗಾವಿ, ಬೈಲಹೊಂಗಲ್, ಚಿಕ್ಕೋಡಿ ಈ ಕಡೆಗಳಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಆಗ್ತಾ ಇದೆ. ಸರ್ಕಾರ ಇನ್ನಾದರೂ ಬೇಗ ಎಚ್ಚೆತ್ಕೊಂಡು ನಮಗೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡ್ತಿದ್ರು. ಆದರೆ ಈವರೆಗೂ ಸ್ಪಂದಿಸಿದಂಥ ಸರ್ಕಾರ ಈಗ ಕಳೆದ 2 ದಿನಗಳಿಂದ ಮಂತ್ರಿಗಳು ಬಂದು ನಿಮಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಅದಕ್ಕೆ ರೈತರು ಸುತಾರಾಮ್ ಒಪ್ತಾ ಇಲ್ಲ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ರೈತರು ಪೊಲೀಸರ ನಡುವೆ ಇಲ್ಲಿ ವಾಗ್ವಾದಕ್ಕೂ ಕೂಡ ನೂಕಾಟಕ್ಕೂ ಕೂಡ ಕೆಲ ಕಾರಣ ಆಗಿತ್ತು. ಈಗ ಅವರನ್ನು ಒಲಿಸುವ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಕಾದೋಡಬೇಕು ರೈತರು ಏನು ಕಾದೋಡಬೇಕು. ಪ್ರಮುಖವಾಗಿ CM ಸಿದ್ದರಾಮಯ್ಯನವರು ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಯಾವ ನಿರ್ಧಾರವನ್ನು ಕೈಗೊಳ್ತಾರೆ, ರೈತರಿಗೆ ಸುದ್ದಿಯನ್ನು ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಯಾಕೆಂದರೆ ರೈತರು ಇದೇ ಒಂದು ಪಕ್ಕದಲ್ಲಿ ಪ್ರತಿಭಟನೆಯನ್ನು ಕೂಡ ಸದ್ಯ ಮಾಡ್ತಿರುವಂಥದ್ದು. ಅದು ಒಂದು ವೇಳೆ CM ಕೈಗೊಳ್ಳುವಂಥ ನಿರ್ಧಾರ ಸಹಮತ ಇದ್ದರೆ ನಾವು ವಾಪಸ್ ಪಡೆದುಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈಗ ಏಕಾಏಕಿ ಪ್ರತಿಭಟನೆಯಿಂದ ಪೊಲೀಸರು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಸರ್ಕಾರಕ್ಕೆ ಕೂಡ ಮತ್ತೊಂದು ಹೊಸ ಪೀಕ್ಲಾಟ ಕೂಡ ಈಗ ಶುರುವಾಗಿರುವಂಥದ್ದು. ಇಲ್ಲಿ ಸರ್ಕಾರದ ವಿರುದ್ಧ ಜೊತೆಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರೈತರು ಇಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು. ನಮಗೆ ನ್ಯಾಯ ಸಿಗಲೇಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡಿದರು. ಈವರೆಗೂ ಸರ್ಕಾರ ಇನ್ನೂ ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಂಡಿಲ್ಲ. ಇನ್ನಾದರೂ CM ಸಿದ್ದರಾಮಯ್ಯನವರು ನಡೆಸುವಂಥ ಸಭೆ ಏನಿದೆ ಆ ಸಭೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಸದ್ಯ ಕಾದು ನೋಡಬೇಕಿರುವಂಥದ್ದು. ಹರಸಾಹಸವನ್ನು ಪಡ್ತಿದ್ದಾರೆ ಪೊಲೀಸರು. ಬೆಳಗಾವಿಯ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅವರನ್ನು ಈ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಹೊರಗಡೆ ಕಳಿಸೋದಕ್ಕೆ ಹರಸಾಹಸ ಪಡ್ತಿರುವಂಥದ್ದು. ಮನವೊಲಿಸುವ ಕೆಲಸಕ್ಕೆ ಕೂಡ ಸದ್ಯ ಇಲ್ಲಿರುವಂಥ ರೈತರು ಇಲ್ಲಿರುವಂಥ ಪೊಲೀಸರು ಮುಂದಾಗಿರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂಥ ಈ ಒಂದು ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯ ಇವತ್ತು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಸದ್ಯ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಕೂಡ ಈಗ ಪಡೆದುಕೊಂಡಿರುವಂಥದ್ದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದಲ್ಲಿ ಸದ್ಯ ಈಗ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವಂಥ ಕೆಲಸ ಆಗ್ತಿರುವಂಥದ್ದು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈಗ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿ ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ಗಮನಿಸಬಹುದು. ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಸೇರಿರುವಂಥದ್ದು. ಇದೇ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಈಗ ರೈತರು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಲ್ಲಿ ನೋಡಿದ್ರಲ್ಲಿ ಕೂಡ ಈಗ ರೈತರು ಇರುವಂಥದ್ದು. ನಮಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ತುಂಬೆಲ್ಲ ಕೂಡ ಇಲ್ಲಿ ರೈತರು ಪ್ರತಿಭಟನೆಯನ್ನು ಕೂಡ ಈಗ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಕೂಡ ರೈತರು ಇರುವಂಥದ್ದು. ಬೆಳಗಾವಿ, ಬೈಲಹೊಂಗಲ್, ಕಿತ್ತೂರು, ಗೋಕಾಕ್, ಚಿಕ್ಕೋಡಿ ಸೇರಿದರೆ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಕೊಡಬೇಕು ಅಂತೇಳಿ ಕಳೆದ 9 ದಿನಗಳಿಂದ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಈವರೆಗೂ ಯಾವ ಸರ್ಕಾರಗಳು ಕೂಡ ಈಗ ನ್ಯಾಯಯುತವಾದಂಥ ಬೇಡಿಕೆಗೆ ಮುಂದಾಗ್ತಿಲ್ಲ. ಹಾಗಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದು. ರೈತರಿಗೆ ನಮಗೆ ನ್ಯಾಯವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈತರ ಕಟ್ಟೆ ಒಡೆದಿರುವಂಥದ್ದು. ಹಾಗಾಗಿ ಈ ಒಂದು ಸ್ಥಳದಿಂದ ನಮಗೆ ನ್ಯಾಯಯುತವಾದಂಥ ಅಂದರೆ 3,500 ರೂಪಾಯಿ ಸಿಗೋವರೆಗೂ ಕೂಡ ನಾವು ಈ ಒಂದು ಸ್ಥಳವನ್ನು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ನನ್ನ ಹಿಂಬದಿಯಲ್ಲಿ ಕೂಡ ಈಗ ಗಮನಿಸಬಹುದು ಸಾಕಷ್ಟು ರೈತರು ಸೇರಿದ್ದಾರೆ. ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ನನ್ನ ಹಿಂಬದಿಗೂ ಕೂಡ ಗಮನಿಸಬಹುದು. ಇಲ್ಲಿ ಟ್ರ್ಯಾಕ್ಟರ್ಗಳನ್ನು ಅಂದರೆ ನಡು ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಟ್ರ್ಯಾಕ್ಟರ್ಗಳನ್ನು ತಡೆದು ಇಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದಿರುವಂಥದ್ದು. ನನ್ನ ಹಿಂಬದಿಯಲ್ಲಿ ಕೂಡ ಕಿಲೋಮೀಟರ್ ಗಟ್ಟಲೆ ಕೂಡ ಸಾಕಷ್ಟು ವಾಹನಗಳು ಕೂಡ ಅಲ್ಲಿಯೇ
ನಿಂತಿರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಇಲ್ಲಿ ನಡು ರಸ್ತೆಯಲ್ಲೇ ರೈತರು ಕೂಡ ಈಗ ಬಿಡಾರವನ್ನು ಹೊಡಿದ್ದಾರೆ. ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಸಿಗಬೇಕು, ಹಾಗಾಗಿ ನ್ಯಾಯಯುತವಾದಂಥ ಬೇಡಿಕೆ ಸಿಗದೇ ಇದ್ದರೆ ನಾವು ಈ ಒಂದು ಹೋರಾಟವನ್ನು ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಗ ರೈತರು ಹೇಳ್ತಿರುವಂಥದ್ದು. ಜೊತೆಗೆ ಈ ಒಂದು ಭಾಗದಲ್ಲಿ ನೋಡ್ಬೋದು ರೈತರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಈ ಬಾರಿ ಅಂದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಈಗ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸಾಕಷ್ಟು ಪೊಲೀಸರು ಕೂಡ ಈಗ ಅವರನ್ನು ಒಳಗೆ ಕಳಿಸುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಒತ್ತಾಯ ಪೂರ್ವಕವಾಗಿ ಅವರನ್ನು ಹೊರಗೆ ಅಂದರೆ ರಸ್ತೆ ಪಕ್ಕಕ್ಕೆ ಸರಿಸುವ ಕೆಲಸ ಆಗ್ತಿರುವಂಥದ್ದು. ಸಾಕಷ್ಟು ಏನು ಟ್ರಾಫಿಕ್ ಸಮಸ್ಯೆ ಆಗಿದೆ. ಇಲ್ಲಿ ರೈತರ ಬಿಸಿ ಕೂಡ ಈಗ ಸರ್ಕಾರಕ್ಕೆ ಇಲ್ಲಿ ಪೊಲೀಸರಿಗೆ ಕೂಡ ತಟ್ಟಿರುವಂಥದ್ದು. ಸುಮಾರು 9 ದಿನಗಳಿಂದ ಕೂಡ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಮುಂದಾಗಿರಲಿಲ್ಲ. ಆದರೆ ಇಲ್ಲಿರುವಂಥ ಸಚಿವರು ಜೊತೆಗೆ ಇಲ್ಲಿರುವಂಥ ಶಾಸಕರು ಜೊತೆಗೆ ಇಲ್ಲಿರುವಂಥ ಮಂತ್ರಿಗಳು ಕೂಡ ರೈತರ ಸಮಸ್ಯೆಗೆ ಮುಂದಾಗಿರಲಿಲ್ಲ. ಹಾಗಾಗಿ ಸಾಕಷ್ಟು ಏನು ರೈತರು ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಹೋಗಿತ್ತು. ಪ್ರಮುಖವಾಗಿ ಗುರ್ಲಾಪುರದಲ್ಲಿ ಆರಂಭ ಆದಂಥ ಈ ಒಂದು ಹೋರಾಟ ಈಗ ರಾಜ್ಯಾದ್ಯಂತ ಕೂಡ ಏನು ವ್ಯಾಪಿಸಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ರೈತರು ಪಟ್ಟನ್ನು ಹಿಡಿದಿರುವಂಥದ್ದು. ಆದರೆ ಸರ್ಕಾರ ಈವರೆಗೂ ಕೂಡ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ನಡೆಯುವಂಥ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳದೇ ಇದ್ದರೆ ಅದು ಮತ್ತಷ್ಟು ರೈತರ ಕಿಚ್ಚು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಗಮನಿಸ್ಬೋದು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಇಲ್ಲಿ ಏನು ತಡೆದು ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು. ರೈತರನ್ನು ಮನವೊಲಿಸುವ ಕೆಲಸವನ್ನು, ರೈತ ಮುಖಂಡರ ಮನವೊಲಿಸುವ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅಂದರೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೀವು ಅಲ್ಲಿ ರಸ್ತೆ ಪಕ್ಕದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮನವೊಲಿಸುವ ಕೆಲಸ ಆಗ್ತಿರುವಂಥದ್ದು. ಜೊತೆಗೆ ಅವರನ್ನು ಒತ್ತಾಯಪೂರ್ವಕವಾಗಿ ಏನು ವಶಕ್ಕೆ ಪಡೆಯುವ ಕೆಲಸಕ್ಕೆ ರೈತರು ಅಂದರೆ ಪೊಲೀಸರು ಮುಂದಾಗಿದ್ದರು. ಅದಕ್ಕೆ ರೈತರು ಸೊಪ್ಪನ್ನು ಹಾಕದೆ ಏಕಾಏಕಿ ಬಂದು ಈ ಒಂದು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಅವರನ್ನು ಅಂದರೆ ರಸ್ತೆ ಪಕ್ಕಕ್ಕೆ ಕಳಿಸುವಂಥ ಕೆಲಸಕ್ಕೆ ಕೂಡ ಈಗ ಮುಂದಾಗ್ತಿರುವಂಥದ್ದು. ಸಾಕಷ್ಟು ಪೊಲೀಸರು ಕೂಡ ಇರುವಂಥದ್ದು. ಆದರೆ ರೈತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಅವರ ಕೈ ಮೀರಿ ಕೂಡ ಸದ್ಯ ಈ ಒಂದು ಹೋರಾಟ ಕೂಡ ಈಗ ಹೋಗಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ರೈತರು ಕೂಡ ಇಲ್ಲಿ ಬಂದಿರುವಂಥದ್ದು. ರೈತರು ಬಂದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು. ಪೊಲೀಸರು ಇರ್ಬೋದು ಅಥವಾ ಸಾಕಷ್ಟು ಬಸ್ಗಳನ್ನು ಕೂಡ ಅವರನ್ನು ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು ನೋಡ್ಬೋದು. ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಯಾವುದೇ ರೀತಿಯಾದಂಥ ಏನು ಅದಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ಈಗ ಸದ್ಯ ಅವರನ್ನು ಅಂದರೆ ಪ್ರತಿಭಟನಾ ಸ್ಥಳದಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಏನು ರಸ್ತೆ ಪಕ್ಕಕ್ಕೆ ಕಳಿಸುವಂಥ ಕೆಲಸಕ್ಕೆ ರೈತರು ಸದ್ಯ ಈಗ ಪೊಲೀಸರು ಸದ್ಯ ಈಗ ಮುಂದಾಗಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಬೆಳಗಾವಿ, ಬೈಲಹೊಂಗಲ್, ಚಿಕ್ಕೋಡಿ ಕಡೆಗಳಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಆಗ್ತಾ ಇದೆ. ಸರ್ಕಾರ ಇನ್ನಾದರೂ ಬೇಗ ಎಚ್ಚೆತ್ಕೊಂಡು ನಮಗೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಈವರೆಗೂ ಸ್ಪಂದಿಸಿದಂಥ ಸರ್ಕಾರ ಈಗ ಕಳೆದ 2 ದಿನಗಳಿಂದ ಮಂತ್ರಿಗಳು ಬಂದು ನಿಮಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಅದಕ್ಕೆ ರೈತರು ಸುತಾರಾಮ್ ಒಪ್ತಾ ಇಲ್ಲ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ರೈತರು ಪೊಲೀಸರ ನಡುವೆ ಇಲ್ಲಿ ವಾಗ್ವಾದಕ್ಕೂ ಕೂಡ ನೂಕಾಟಕ್ಕೂ ಕೂಡ ಕೆಲ ಕಾಲ ಕಾರಣ ಆಗಿತ್ತು. ಈಗ ಅವರನ್ನು ಒಲಿಸುವ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಕಾದು ನೋಡಬೇಕು ರೈತರು ಏನು ಕಾದು ನೋಡಬೇಕು. ಪ್ರಮುಖವಾಗಿ CM ಸಿದ್ದರಾಮಯ್ಯನವರು ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಯಾವ ನಿರ್ಧಾರವನ್ನು ಕೈಗೊಳ್ತಾರೆ, ರೈತರಿಗೆ ಸುದ್ದಿಯನ್ನು ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಯಾಕೆಂದರೆ ರೈತರು ಇದೇ ಒಂದು ಪಕ್ಕದಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು, ಇದೇ ಒಂದು ಪಕ್ಕದಲ್ಲೇ ಪ್ರತಿಭಟನೆಯನ್ನು ಕೂಡ ಸದ್ಯ ಮಾಡ್ತಿರುವಂಥದ್ದು. ಅದು ಒಂದು ವೇಳೆ CM ಕೈಗೊಳ್ಳುವಂಥ ನಿರ್ಧಾರ ಸಹಮತ ಇದ್ದರೆ ನಾವು ವಾಪಸ್ ಪಡೆದುಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಈಗ ಏಕಾಏಕಿ ಪ್ರತಿಭಟನೆಯಿಂದ ಪೊಲೀಸರು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಸರ್ಕಾರಕ್ಕೆ ಕೂಡ ಮತ್ತೊಂದು ಹೊಸ ಪೀಕ್ಲಾಟ ಕೂಡ ಈಗ ಶುರುವಾಗಿರುವಂಥದ್ದು. ಇಲ್ಲಿ ಸರ್ಕಾರದ ವಿರುದ್ಧ ಜೊತೆಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರೈತರು ಇಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ
ಪಡಿಸ್ತಾ ಇರುವಂಥದ್ದು ಗಮನಿಸ್ಬೋದು. ನಮಗೆ ನ್ಯಾಯ ಸಿಗಲೇಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡಿದರು. ಈವರೆಗೂ ಸರ್ಕಾರ ಇನ್ನೂ ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಂಡಿಲ್ಲ. ಇನ್ನಾದರೂ ಸಿ ಎಂ ಸಿದ್ದರಾಮಯ್ಯನವರು ನಡೆಸುವಂಥ ಸಭೆ ಏನಿದೆ ಆ ಸಭೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಸದ್ಯ ಕಾದು ನೋಡಬೇಕಿರುವಂಥದ್ದು. ಹರಸಾಹಸವನ್ನು ಪಡ್ತಿದ್ದಾರೆ ಪೊಲೀಸರು, ಬೆಳಗಾವಿಯ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅವರನ್ನು ಈ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಹೊರಗಡೆ ಕಳಿಸೋದಕ್ಕೆ ಹರಸಾಹಸ ಪಡ್ತಿರುವಂಥದ್ದು. ಮನವೊಲಿಸುವ ಕೆಲಸಕ್ಕೆ ಕೂಡ ಸದ್ಯ ಇಲ್ಲಿರುವಂಥ ರೈತರು ಇಲ್ಲಿರುವಂಥ ಪೊಲೀಸರು ಮುಂದಾಗಿರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂಥ ಈ ಒಂದು ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯ ಇವತ್ತು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಸದ್ಯ ಕಾದು ನೋಡಬೇಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.